ಓಂ ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜಾತಕದಲ್ಲಿ ವೆಹಿಕಲ್ ಪರ್ಚೇಸ್ ಮಾಡೋವಂಥದ್ದು, ಆಮೇಲೆ ಜಾಗ ಪರ್ಚೇಸ್ ಮಾಡೋವಂಥದ್ದು, ಜೊತೆಗೆ ಮನೆ ಕಟ್ಟುವಂಥದ್ದು ಯೋಗ ಇದೆಯಾ ಇಲ್ವೋ ಅಂತ ತಿಳ್ಕೊಬೇಕು ಫಸ್ಟ್ ನಾವು. ಅಂದರೆ ಈಗ ನಮ್ಮ ಜಾತಕದಲ್ಲಿ ನಮ್ಮ ನಡೀತಾ ಇರೋ ದಶಾ ಭುಕ್ತಿಗಳಲ್ಲಿ ನಮಗೆ ಇದು ಯೋಗ ಇದೆಯಾ ಅಂದರೆ, ನಮಗೆ ಈಗ ಏನು ಮಾಡಬೇಕು ಅಂದರೆ ಯೋಗ ಇದೆ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ಮೊದಲಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ದಶಾಭುಕ್ತಿಗಳಲ್ಲಿ 4ನೇ ಮನೆ, ಆಮೇಲೆ 8ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಈ ಮನೆಗಳು ಇದ್ದರೆ ನಡೀತಾ ಇದ್ದರೆ, ದಶಾಭುಕ್ತಿಗಳಲ್ಲಿ ನಡೀತಾ ಇದ್ದರೆ, ಅಂತರ್ಭುಕ್ತಿಯಲ್ಲಿ ನಡೀತಾ ಇದ್ದರೆ ನಾವು ಅಲ್ಲಿ ಮನೆ ಕಟ್ಟೋ ಯೋಗನ ಪಡ್ಕೊಂಬರ್ತೀವಿ ಅಂತ. ಜೊತೆಗೆ ನಾವು ಮನೆ ಕಟ್ಟೋಕ್ಕೆ ಈಗ ಹಣ ಇಲ್ಲ, ನಮಗೆ ಸಮಸ್ಯೆಗಳಿದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ನಮ್ಮ ಜಾತಕದಲ್ಲಿ 4ನೇ ಮನೆ, 6ನೇ ಮನೆ ಇಂಪಾರ್ಟೆಂಟ್. ಲೋನ್ ಸಿಗುವಂಥದ್ದು, ಲೋನ್ ಸಿಗುತ್ತಾ ಇಲ್ವಾ ಅಂತ ಫಸ್ಟು ನೋಡ್ಕೊಬೋದು. ನಮ್ಮ ಜಾತಕದಲ್ಲಿ 6ನೇ ಮನೆ ಬಂದರೆ, ಅಂದರೆ 4ನೇ ಮನೆ, 6ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಇಷ್ಟು ನಮ್ಮ ಜಾತಕದಲ್ಲಿ ಇದ್ದಾಗ ನಾವು ಮನೆ ಕಟ್ಟೋ ಯೋಗನ ಪಡ್ಕೊಂಡಿರ್ತೀವಿ ಅಂತ. ಈಗ ಎಕ್ಸಾಂಪಲ್ಗಳು ತುಂಬ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಹೆಂಗೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಹಣನ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ, ನಾವು ಒಂದು ಸೈಡ್ ತಗೋಬೇಕು, ಇಲ್ಲ ಮನೆ ಕಟ್ಟಬೇಕು ನಾವು ಅಂತ ಹೇಳ್ಬಿಟ್ಟು, ಜಾಗ ಇದೆ ಮನೆ ಕಟ್ಟಬೇಕು ಅಂತ ಹಣ ಇದೆ, ಆದರೆ ಅವ್ರಿಗೆ ಸೈಟು ತಗೊಳಕ್ಕಾಗ್ತಾ ಇರಲ್ಲ, ಜೊತೆಗೆ ಮನೆಯೂ ಕಟ್ಟೋಕ್ಕಾಗ್ತಾ ಇರಲ್ಲ, ಒಂದು ಕಾರ್ ತಗೋಬೇಕು ಅಂದರೆ ಕಾರ್ ತಗೊಳಕ್ಕಾಗ್ತಾ ಇರಲ್ಲ. ಏನಕ್ಕೆ ಈ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಜಾತಕದಲ್ಲಿ ಅಲ್ಲಿ ವೆರಿ ಇಂಪಾರ್ಟೆಂಟು ಏನು ಬರಬೇಕು ಅಂತ ಹೇಳಿದ್ರೆ, ನಮಗೆ 12ನೇ ಮನೆ ಬರಬೇಕು. ಈ 12ನೇ ಮನೆ ಬಂದಾಗ ನಮ್ಮ ದಶಾಭುಕ್ತಿಗಳಲ್ಲಿ ಇಲ್ಲ ಅಂತರ್ಭುಕ್ತಿಲಿ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಅಂತರ್ಭುಕ್ತಿ ಚೇಂಜಸ್ ಆಗುತ್ತೆ. ಅಂತರ್ಭುಕ್ತಿಲಿ 12ನೇ ಮನೆ ಬಂದಾಗ ಅಲ್ಲಿ ನಮಗೆ ಪರ್ಚೇಸ್ ಮಾಡೋವಂಥ ಯೋಗ, ಮನೆ ಕಟ್ಟೋಂಥ ಯೋಗ, ಜೊತೆಗೆ ಭೂಮಿ ಖರೀದಿ ಮಾಡೋವಂಥ ಯೋಗಗಳು, ಕಾರು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋವಂಥದ್ದು, ಬಸ್ಸು ಕಾರು ಏನು ಬೇಕಾದ್ರೂ ಪರ್ಚೇಸ್ ಮಾಡೋವಂಥ ಯೋಗ ನಮಗೆ ಆಗ ಬರುತ್ತೆ. ಈಗ ನಮಗೆ ಹಣಕಾಸಿದೆ, ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿಯ ಎಕ್ಸಾಂಪಲ್ಗಳು ತುಂಬ ಬರ್ತಾಯಿದೆ. ಆ ರೀತಿ ಇದ್ದಾಗ ನಮ್ಮ ಜಾತಕದಲ್ಲಿ ಅಂದರೆ 12ನೇ ಮನೆ ಯಾವಾಗ ಬರುತ್ತೆ ಅದನ್ನ ಎಸ್ಪೆಷಲಿ ನೋಡಿ ನಾವು ಈ ಟೈಮಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಆ ಟೈಮಲ್ಲಿ ನಾವು ಕೈ ಹಾಕಿದಾಗ ನಮಗೆ ಅಲ್ಲೇನಾಗುತ್ತೆ, ಪರ್ಚೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಈಸಿಯಾಗಿ ನಮಗೆ ಸಿಗುತ್ತೆ. ವೆಹಿಕಲ್ ಆದರೂ ಸರಿ, ಭೂಮಿನಾದ್ರೂ ಸರಿ, ಇಲ್ಲ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ಕೊಬೋದಾಗ. ಇಲ್ಲಾಂದರೆ ನಮಗೆ ಪ್ರಾರಂಭ ಮಾಡೋಕ್ಕಾಗಲ್ಲ, ಲೇಸಿ ಆಗುತ್ತೆ, ಡಿಲೇ ಆಗುತ್ತೆ, ದುಡ್ಡಿದ್ರೂ ಏನು ಮಾಡ್ಕೊಳಕ್ಕಾಗಲ್ಲ. ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ದಶಾಭುಕ್ತಿಗಳನ್ನ ನೋಡಿ ನಿಮ್ಗೆ ಯೋಗ ಇದೆಯೋ ಇಲ್ವೋ ಕ್ಲಿಯರಾಗಿ ಕೊಟ್ಬಿಡ್ತೀವಿ ನಾವು ನಿಮಗೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ಏನು ಮಾಡ್ತೀವಿ ಅಂದರೆ, ನೀವು ಒಂದು ಅವ್ರಿಗೆ ಈಗ ಮೈಸೂರು ಟು ಬೆಂಗಳೂರು ಹೋಗ್ತಾ ಇದ್ದೀರಾ, ಇಲ್ಲ ಈಗ ಬೆಂಗಳೂರು ಟು ಮಂಗಳೂರು ಹೋಗ್ತಾ ಇರ್ಬೋದು ನೀವು. ಈ ರೀತಿ ಹೋಗಬೇಕಾದ್ರೆ ನಮಗೆ ಅಲ್ಲಿ ಏನಾಗುತ್ತೆ, ನೋಡ್ರಪ್ಪ ನಿಮಗೆ ಬಸ್ಸು ಮಧ್ಯಾಹ್ನ 1 ಗಂಟೆ ಬರ್ತಾಯಿದೆ, ಆ 1 ಗಂಟೆ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ, ಆಗ ನಿಮ್ಗೆ ಈಸಿಯಾಗಿ ತಲುಪೋಕ್ಕೆ ಅನುಕೂಲ ಆಗುತ್ತೆ. ಇಂಥ ಊರಿಗೆ ತಲುಪ್ಬೋದು ನೀವು. ಈಗ ಒಂದು 1 ಗಂಟೆ ಬಸ್ ಬರ್ತಿದ್ರೆ 12ವರೆಗೆ ಹೋಗಿ, ಇಲ್ಲ 1 ಗಂಟೆಗೆ ಒಂದು 5 ನಿಮಿಷ ಇರೋಂಗೆ ಹೋಗಿ ಅಂತ. ಅದೇ ರೀತಿ ನಿಮ್ಮ ಜಾತಕದಲ್ಲಿ ಗಾಡಿನ ಪರ್ಚೇಸ್ ಮಾಡೋವಂಥದ್ದು, ಭೂಮಿನ ಪರ್ಚೇಸ್ ಮಾಡೋವಂಥದ್ದು, ಮನೆಯನ್ನು ಕಟ್ಟೋವಂಥದ್ದು ಯೋಗ ಯಾವಾಗ ಬರ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಜಾತಕನ ನೋಡಿದಾಗ ನಿಮ್ಮ ಜಾತಕದಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಆಗ ನಾವು ಹೇಳ್ತೀವಿ ನೋಡಿ, ನಿಮಗೆ ಜನವರಿಲಿದೆ ಯೋಗ, ಆಗ ಸ್ಟಾರ್ಟ್ ಮಾಡಿ, ಇಲ್ಲ ಜೂನಲ್ಲಿದೆ ಯೋಗ, ಇಲ್ಲ ನವಂಬರಲ್ಲಿ ಬರ್ತಾಯಿದೆ ಯೋಗ, ನಿಮಗೆ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ, ಆಗ ಮುಂದುವರಿತದೆ, ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು ಈ ಎಕ್ಸಾಕ್ಟ್ ಟೈಮ್ನ ನೋಡ್ಕೊಡ್ತೀವಿ ನಾವು. ಇಲ್ಲಪ್ಪ ನಾವು ಈಗ 1 ಗಂಟೆ ಹೋಗೋವಂಥ ಬಸ್ಗೆ ನಾವು ಏನು ಮಾಡ್ತೀವಿ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ಕಾಯ್ಕೊಂಡು ಕೂತ್ಕೊಳ್ತೀವಿ ಅಂದರೆ, ಅದು ಬಸ್ ಬರೋದು 1 ಗಂಟೆಗೇ ಬರೋದು ಬಸ್, ಅದು 6 ಗಂಟೆಗೆ ಕಾಯ್ಕೊಂಡು ಕೂತ್ಕೊಳ್ತೀವಿ ಅಂದರೆ ನೀವೇನು ಮಾಡೋಕ್ಕಾಗಲ್ಲ, ನಿಮ್ಮ ಹಣೆ ಬರ ಕಾಯಿರಪ್ಪ ಅಂತ ಹೇಳ್ತೀವಿ ನಾವು ಜ್ಯೋತಿಷ್ಯದಲ್ಲೂ ಇಷ್ಟೇ, ಫೇಟ್ ಕೆನಾಟ್ ಬಿ ಚೇಂಜ್ ಬಟ್ ಆಲ್ಟ್ರ್ ಮಾಡ್ಕೊಬೋದು, ಆಲ್ಟರ್ನೇಟ್. ಏನಂತ ಹೇಳಿದ್ರೆ, ನಮ್ಮ ಹಣೆ ಬರೋನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಆಲ್ಟ್ರ್ ಮಾಡ್ಕೋಬೋದು. ಈ ರೀತಿ ಈಗ ನಿಮಗೆ ಡಿಸೆಂಬರ್ಗೆ ಇರೋವಂಥದ್ದು ಯೋಗ ಇದೆ, ಮದುವೆದಾದರೂ ಅಷ್ಟೇ. ಈಗ ಮದುವೆ ಮಾಡೋಂಥದ್ದು, ಮದುವೆ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ನಿಮ್ಗೆ ಡಿಸೆಂಬರಲ್ಲಿದೆ ಮದುವೆ ಯೋಗ, ಆಮೇಲೆ ಮನೆ ಕಟ್ಟೋಂಥ ಯೋಗ ಡಿಸೆಂಬರಲ್ಲಿದೆ ಅಂತ ಹೇಳಿದ್ರೆ, ನೀವು ಜನವರಿದು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಕು. ಅಂದರೆ ಅಲ್ಲಿ ಹೋಗೋದು ಬರೋದು ಏನೇ ಮಾಡಿದ್ರೂ ಅದು ವರ್ಕ್ ಆಗ್ತಾ ಇರಲ್ಲ, ಸೆಟ್ ಆಗ್ತಾ ಇರಲ್ಲ. ಈ ರೀತಿ ಪ್ರಾಬ್ಲಮ್ಗಳನ್ನ ಸುಮ್ಮನೆ ಫೇಸ್ ಮಾಡಬೇಡಿ. ನಿಮ್ಮ ಹಣೆ ಬರದಲ್ಲಿ ನೋಡಿಕೊಂಡು, ಜಾತಕದಲ್ಲಿ ಇಂಪಾರ್ಟೆಂಟಾಗಿ ನೋಡಿಕೊಂಡು ಇದು ಮಾಡ್ಕೋಬೋದು. ಈಗ ನಮಗೆ ಜಾತಕನೇ ಇಲ್ಲ ಅಂತ ಹೇಳಿದ್ರೆ, ಈಗ ಅವ್ರಿಗೆ ಜಾತಕ ಅಂತ ಹೇಳಿದ್ರೆ ಅವ್ರದ್ದು ಡೇಟ್ ಆಫ್ ಬರ್ತು ಮತ್ತು
ಅವ್ರು ಹುಟ್ಟಿದ್ದು ಸಮಯ ಎಕ್ಸಾಕ್ಟಾಗಿ ಬೇಕು, ಜೊತೆಗೆ ಅವ್ರ ಪ್ಲೇಸ್ ಆಫ್ ಬರ್ತು ಇದು ಇದ್ದಾಗ ಜಾತಕನ ತಗೊಂಡು ನೋಡ್ಬೋದು. ಈ ಜಾತಕನೇ ಇಲ್ಲ ನಮಗೆ ಗೊತ್ತೇ ಇಲ್ಲ, ನಮಗೆ ಡೇಟ್ ಆಫ್ ಬರ್ತೇ ಬರೆದಿಟ್ಟಿಲ್ಲ ಅನ್ನೋರ್ಗೂ ಏನು ಚಿಂತೆ ಮಾಡೋಂಗಿಲ್ಲ. ಅವ್ರಿಗೆ ಒಂದು ಪ್ರಶ್ನಾಶಾಸ್ತ್ರ ಅಂತ ಹಾಕಿ ನೋಡಿದಾಗ ಅದು ಎಕ್ಸಾಕ್ಟಾಗಿ ಕೊಡುತ್ತೆ. ನಿಮಗೆ ಯಾವಾಗ ಕೆಲಸ ಆಗುತ್ತೋ ಇಲ್ವೋ, ನೀವು ಭೂಮಿ ತಾಳೋಕ್ಕಾಗುತ್ತೋ ಇಲ್ವೋ, ಈ ರೀತಿನ ಎಕ್ಸಾಕ್ಟಾಗಿ ನಮಗೆ ಸಿಗುತ್ತೆ. ನಮಗೆ ವೆರಿ ಇಂಪಾರ್ಟೆಂಟ್. ಈಗ ಜನಗಳಿಗೆ ಈಗ ಯೋಚನೆ ಮಾಡ್ತಾ ಇರ್ತಾರೆ, ನಮ್ದು ಈಗ ಸೈಟ್ ಇದೆ, ನಾವು ಮನೆ ಕಟ್ಟಬೇಕಲ್ಲಿ, ಈಗ ಲೋನ್ ಆಗುತ್ತೋ ಇಲ್ವೋ, ಲೋನ್ ಸಿಗುತ್ತೋ ಇಲ್ವೋ ಅಂತ ಅಂದಾಗ ಅವ್ರ ಜಾತಕ ನೋಡಿದಾಗ ಇಲ್ಲ ಪ್ರಶ್ನಾಶಾಸ್ತ್ರ ಹಾಕಿ ನೋಡಿದಾಗ ನಿಮಗೆ ಲೋನ್ ಸಿಗುತ್ತೋ ಇಲ್ವೋ ಅಂತ 6ನೇ ಮನೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ 6ನೇ ಮನೆ ಬಂದರೆ ನಮಗೆ ಲೋನ್ ಸಿಗುತ್ತೆ. 6ನೇ ಮನೆ ಜೊತೆ 10ನೇ ಮನೆ ಬಂದರೆ ನಮಗೇನಾಗುತ್ತೆ, ಗೌರ್ಮೆಂಟ್ ಬ್ಯಾಂಕಿಂಗಲ್ಲಿ ಲೋನ್ ಸಿಗುತ್ತೆ. ಇಲ್ಲ ಬೇರೆ ಮನೆಗಳು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಪ್ರೈವೇಟಾಗಿ ಫೈನಾನ್ಸಲ್ಲಿ ಲೋನ್ ಸಿಗುತ್ತೆ. ಈ ರೀತಿ ನಿಮಗೆ ಲೋನ್ ಸಿಗುತ್ತೆ. ಯಾವ ಟೈಮ್ ಸಿಗುತ್ತೆ ಅಂತಲೂ ನಿಮ್ಮ ಜಾತಕ ನೋಡಿದಾಗ ಗೊತ್ತಾಗುತ್ತೆ. ಆ ಟೈಮಲ್ಲಿ ಮನೆ ಕಟ್ಟೋ ಯೋಗ ಬರುತ್ತೆ ಅಂತ. ಸುಮಾರು ಜನ ಇದೇ ಪ್ರಾಬ್ಲಮ್ಗಳನ್ನ, ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಕೊಂಡು ನಮ್ಮ ಟೈಮ್ನ ಹಾಳು ಮಾಡ್ಕೊಳ್ಳೋ ಬದಲು ಒಂದ್ಸರಿ ಜಾತಕನ ನೋಡ್ಕೊಂಬಿಟ್ರೆ ನಮಗೆ ಈಸಿಯಾಗಿ ನಮಗೆ ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ಗೊತ್ತಾಗ್ಬಿಡ್ತದೆ ನಮಗೆ ಮನೆ ಕಟ್ಟೋ ಯೋಗ ಇದೆಯೋ ಇಲ್ವೋ, ಕಾರ್ ತಗೊಳ್ಳೋ ಯೋಗ ಇದೆಯೋ ಇಲ್ವೋ. ಈ ರೀತಿನ ನಾವು ತಿಳ್ಕೊಂಡು ಅದನ್ನು ನೋಡಿದಾಗ ನಮಗೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಆ ಟೈಮ್ ಬರೋವರೆಗೆ ನಾವು ಕಾಯಬೇಕು. ಇಲ್ಲಿ ಏನೂ ಆಗಲ್ಲ ವೀಕ್ಷಕರೇ, ಏನಿದ್ರು ನಮ್ಮ ಟೈಮು, ಆ ಟೈಮ್ ಬರೋವರೆಗೆ ನಾವು ವೆಯ್ಟ್ ಮಾಡಬೇಕು. ಅದೇ ನಾನು ಹೇಳ್ದಲ್ಲ, ಫಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ಬಸ್ ಬರೋರಿಗೆ ವೆಯ್ಟ್ ಮಾಡಬೇಕು. ಆ ರೀತಿ ಇಲ್ಲೂ ಅಷ್ಟೇ, ನಮ್ಗೆ ಯಾವ ಟೈಮಲ್ಲಿ ಆಗುತ್ತೆ ಕೆಲಸ ಆ ಟೈಮಲ್ಲಿ ಆಗುತ್ತೆ. ಅದನ್ನ ನಾವು ತಿಳ್ಕೊಂಡಾಗ ಆ ಟೈಮಲ್ಲಿ ನಾವು ಕೆಲಸ ಮಾಡಿದಾಗ ಈಸಿ ಆಗುತ್ತೆ. ಎಕ್ಸಾಂಪಲ್ ನಮಗೀಗ ಒಂದು ನೀವು ಕಾರ್ ತಗೋಬೇಕು ಅಂತಿದ್ದೀರಾ, ನೋಡ್ರಪ್ಪ ನೀವು ಆಗಸ್ಟಲ್ಲಿ ನಿಮ್ಮ ಕಾರ್ ತಗೊಳ್ಳೋ ಯೋಗ ಚೆನ್ನಾಗಿದೆ ಅಂತ ಹೇಳಿದಾಗ ಆಗಸ್ಟಿಗೆ ಹೋದಾಗ ನಿಮಗೆ ಈಸಿಯಾಗಿ ಪ್ರೊಸೆಸಿಂಗ್ ಆಗ್ಬಿಟ್ಟು ಎಲ್ಲ ನಿಮ್ಗೆ ಅಂದ್ಕೊಂಡಂಗೆ ಎಲ್ಲ ಕೆಲಸ ಹೂವು ಎತ್ತಿದಂಗೆ ನೀರು ಕುಡ್ದಂಗೆ ಆಗುತ್ತೆ ಕೆಲಸ. ಅದೇ ನೀವು ಆಗಸ್ಟಲ್ಲಿರೋದಕ್ಕೆ ನೀವು ಜನವರಿಲಿ ಹೋದಾಗ ಇನ್ನೇನೋ ಪೇಪರ್ಗೆ ಡಿಲೇ ಆಗೋದು, ಇನ್ನೇನೋ ಪ್ರಾಬ್ಲಮ್ ಆಗೋದು, ನಿಮಗೆ ಈ ಗಾಡಿ ನಿಮ್ಗೆ ಗಾಡಿನೇ ಇಷ್ಟ ಆಗದೆ ಇರೋದು, ಈ ಗಾಡಿ ಬೇಡ ಇನ್ಯಾವುದೋ ನೋಡೋಣ ಅಂತ ಹೇಳೋದು, ಈ ರೀತಿ ಡಿಲೇಗಳು ಪ್ರಾಬ್ಲಮ್ಗಳಾಗುತ್ತೆ. ಇದೇ ರೀತಿ ಎಕ್ಸಾಂಪಲ್ಗಳು ಸೈಟ್ಗಳಲ್ಲೂ ಅಷ್ಟೇ. ನಿಮ್ಗೆ ಈಗ ಒಂದು ನವಂಬರಲ್ಲಿದೆ ಸೈಟ್ ತಗೊಳ್ಳೋ ಯೋಗ ಅಂತ ಇದ್ದರೆ ನೀವು ಜನವರಿಯಿಂದ ನೋಡ್ತಾ ಇದ್ದೀರಿ. ಎಕ್ಸಾಂಪಲ್ ಹೇಳ್ತಾರೆ ನಾನು, ಈಗ ಹೋಗ್ತೀರಾ ಯಾವುದೋ ಸೈಟ್ ನೋಡ್ತೀರಾ, ಯಾಕೋ ಸೈಟೇ ಇಷ್ಟ ಆಯ್ತಾಯಿಲ್ಲ, ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗಲ್ಲ, ಆಮೇಲೆ ರೇಟು ಸೆಟ್ ಆಯ್ತಾಯಿಲ್ಲ ಅಂತ ಹೇಳೋದು, ಯಾಕೋ ಈಗ ಒಂದು ಸ್ವಲ್ಪ ದುಡ್ಡೇ ಅಡ್ಜಸ್ಟ್ ಆಯ್ತಾರಲ್ಲಪ್ಪ, ದುಡ್ಡೇ ಸಿಗ್ತಾಯಿಲ್ಲ ನಮಗೆ ಅಂತ. ಈ ರೀತಿ ಪ್ರಾಬ್ಲಮ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಅದು ಮುಂದುವರೆದು ನಿಮ್ಗೆ ಯಾವಾಗ ಯೋಗ ಟೈಮ್ ಬರುತ್ತೆ ಆ ಟೈಮಲ್ಲಿ ಪರ್ಚೇಸ್ ಮಾಡ್ತದೆ. ಸುಮ್ಮನೆ ಅಲ್ಲಿಂದ ನಾವು ವ್ಯರ್ಥ ಪ್ರಯತ್ನ ಮಾಡ್ದಂಗಾಗುತ್ತೆ, ಸಕ್ಸಸ್ ಆಗಲ್ಲ ಅಷ್ಟೇ ಕೆಲಸ. ಅಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರ್ಬೋದು, ನಮಗೆ ಸಕ್ಸಸ್ ಅನ್ನೋದು ಕಮ್ಮಿ, ರೇರು ಸಿಗೋದು. ಇಲ್ಲ ಆ ಟೈಮಲ್ಲಿ ತಗೊಂಡಾಗ ಇನ್ಯಾವುದೋ ಪ್ರಾಬ್ಲಮಲ್ಲಿರೋ ಸೈಟ್ ತಗೊಂಬಿಡೋದು, ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಪುನಃ ಸೈಟ್ ಮಾರೋಂಥ ಪರಿಸ್ಥಿತಿ ಬರೋವಂಥದ್ದು. ಈ ರೀತಿ ನಾವು ಸುಮ್ಮನೆ ದುಡ್ಡು ಕೊಟ್ಟು ನಾವೇ ತಗ್ಲಾಕೊಂಡಂಗೆ ಆಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ. ಹಿಂಗೆ ನಮಗೆ ಈ ರೀತಿ ಯೋಗಗಳು ಇದೆಯಾ ಇಲ್ವಾ, ನಮ್ಮ ಜಾತಕದಲ್ಲಿ ಮನೆ ಕಟ್ಟೋ ಯೋಗ ಇದೆಯಾ ಇಲ್ವೋ ಕಂಡೀಷನ್ನಾಗಿ ತಿಳ್ಕೊಂಬಿಡ್ಬೋದು. ಇದರಲ್ಲಿ ನಿಮ್ಮ ಜಾತಕನ ನೋಡಿದಾಗ ಎಕ್ಸಾಕ್ಟಾಗಿ ನಮಗೆ ಸಿಕ್ಬಿಡ್ತದೆ. ಅಲ್ಲಿ ಹೇಳ್ಬಿಡ್ಬೋದು, ಪಿನ್ ಪಾಯಿಂಟ್ ಮಾಡಿ ಕೊಟ್ಬಿಡ್ಬೋದು ನಿಮಗೆ, ಇಲ್ಲ ಆಗುತ್ತೆ, ಇಲ್ಲ ಈ ಟೈಮಲ್ಲಿ ಆಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಇಲ್ಲ ಅದಕ್ಕೆ ಏನಾದರೂ ಈಗ ನಿಮ್ಗೆ ಯಾವ ಗ್ರಹ ಕೊಡ್ತಾ ಇದೆ ಆ ಗ್ರಹದ ಮಂತ್ರ ಹೇಳ್ಕೊಬೋದು, ಆ ಗ್ರಹದ ದೇವಸ್ಥಾನಕ್ಕೆ ಹೋಗ್ಬೋದು, ಆ ಗ್ರಹದ ಸ್ಟೋನ್ಗಳನ್ನ ಹಾಕೊಂಡಾಗ ಅಲ್ಲಿ ಅದು ಎನರ್ಜೈಸ್ ಮಾಡಿ ನಿಮಗೆ ಮನೆ ಕಟ್ಟೋಕ್ಕೆ ಯೋಗ ಮಾಡಿಕೊಡ್ತದೆ. ಇಲ್ಲ ಕಾರ್ ತಗೊಳ್ಳೋಕ್ಕೆ, ಭೂಮಿ ಖರೀದಿ ಮಾಡೋಕ್ಕೆ, ಸೈಟ್ ತಗೊಳ್ಳೋಕ್ಕೆ, ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.